ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 31 ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ LPG ಗ್ಯಾಸ್ ಸಿಲಿಂಡರ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಜನವರಿ 1ರಿಂದ ಕೇವಲ 500 ರೂಪಾಯಿಗೆ ಮಾತ್ರ LPG ಗ್ಯಾಸ್ ಸಿಲಿಂಡರ್ ನಿಮ್ಮ ಮನೆಗೆ ಬಂದು ತಲುಪುತ್ತಾ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಎಲ್ಲ ಕಡೆ ಒಂದು ಮಾಹಿತಿ ಸ್ಪ್ರೆಡ್ ಆಗ್ತಿದೆ. ಏನಂದರೆ LPG ಗ್ಯಾಸ್ ಕೇವಲ 500 ರೂಪಾಯಿ ಸಿಗ್ತು ಅಂತ ಹೊಸ ವರ್ಷದಿಂದ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ ಅಂತ ಸುಳ್ಳು ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಮತ್ತು ಇನ್ನೊಂದು ಏನು ಮಾಹಿತಿ ಅಂದರೆ, ಈ ಕೆಲಸವನ್ನು ಡಿಸೆಂಬರ್ 31 ನೀವು ಏನಾದರೂ ಮಾಡದಿದ್ದರೆ ನಿಮ್ಮ LPG ಗ್ಯಾಸ್ ಸಿಲಿಂಡರ್ ಖಂಡಿತವಾಗಿ ಕ್ಯಾನ್ಸಲ್ ಆಗುತ್ತದೆ ಎಂಬುದು ಕೂಡ ಮಾಹಿತಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಡಿಸೆಂಬರ್ 31 ಖಂಡಿತವಾಗಿ ನೀವು ಈ KYC ಮಾಡಿಸ್ಲೇಬೇಕು. ಯಾಕಂತ ಕೇಳಿದ್ರೆ ಸರ್ಕಾರ ಸಬ್ಸಿಡಿ ಹಣ ಆಗ್ತಾಯಿದೆ. ಆ ಸಬ್ಸಿಡಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪಬೇಕಂದ್ರೆ ನೀವು ಖಂಡಿತವಾಗಿ ಈ KYC ಮಾಡಿಸ್ಲೇಬೇಕು. ಈ KYC ಎಲ್ಲಿ ಮಾಡಿಸ್ಬೇಕಂದ್ರೆ, ನೀವೇನೀಗ ಹೋಗಿ ಸಿಲಿಂಡರ್ ತರ್ತಿರ್ತೀರಿ, ಅಲ್ಲಿ ಹೋಗಿ ಕೊಟ್ಟರೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟರೆ ನೀವು ಯಾರ ಹೆಸರು ಮ್ಯಾಗ ಸಿಲಿಂಡರ್ ಇರ್ತದೆ ಅವ್ರು ಹೋಗಿ ಈ KYC ಮಾಡಿಸ್ಕೊಳ್ಬೋದು. ಇದು ಯಾಕೆ ಸರ್ಕಾರ ಜಾರಿಗೆ ತಂದಿದೆ ಅಂದರೆ, ನಿಮಗೆ ಕೂಡ ಗೊತ್ತಿರ್ತದೆ, ಕೆಲವೊಬ್ಬರು ಅವ್ರಿಗೆ ಈಗೇನು ಗ್ಯಾಸ್ ಅವ್ರ ಹೆಸರು ಇರ್ತದೆ, ಅವ್ರು ಕೆಲವೊಬ್ರು ಡೆತ್ ಆಗಿರ್ತಾರೆ, ಅವರು ಕೂಡ ಹಂಗೆ ಅಮೌಂಟ್ ಬರ್ತಾ ಇರ್ತದೆ, ಅವು ವೇಸ್ಟ್ ಆಗ್ತವೆ. ಯಾಕಂದರೆ ತೆಕ್ಕಕ್ಕೆ ಬರೋದಿಲ್ಲ, ಅವ್ರದ್ದೆಲ್ಲ ಅಕೌಂಟ ಅಲ್ಲಿಗೆ ಮುಗಿದಿರೋ ಕಾರಣ ಅವ್ರು ಅಮೌಂಟ್ ತೆಕ್ಕಕ್ಕೆ ಆಗ್ತಾಯಿರಲ್ಲ. ಅದಕ್ಕಾಗಿ ಸರ್ಕಾರ ಈ ಕೆಲಸ ಮಾಡ್ಬೇಕು. ನೀವು ಯಾರೆಲ್ಲ ಇನ್ನೂ ಡೆತ್ ಆಗಿರ್ತಾರೆ ಅವ್ರ ಅಕೌಂಟ್ ನಾವು ಕ್ಯಾನ್ಸಲ್ ಮಾಡಿ, ಇನ್ನು ಯಾರಿಗೆಲ್ಲ ಅರ್ಹರಿದ್ದರೆ ಅವರಿಗೆ ಅಮೌಂಟ್ ಹಾಕ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಆದರೆ ಇದು ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾಯಿದೆ ಮಾಹಿತಿ. ಏನಂದರೆ, ಗ್ಯಾಸ್ ಸಿಲಿಂಡ್ರೇ ಕ್ಯಾನ್ಸಲ್ ಆಗುತ್ತಂತೆ, ಮತ್ತು ಕೇವಲ 500 ರೂಪಾಯಿ ಸಿಗುತ್ತಂತೆ. 1100 ರೂಪಾಯಿ ಗ್ಯಾಸ್ ಸಿಲಿಂಡ್ರ್ ಕೇವಲ 500 ರೂಪಾಯಿ ಸಿಗಬೇಕಂದ್ರೆ ನೀವು ಕೂಡ ಒಂದು ಸಲ ಯೋಚನೆ ಮಾಡಬೇಕು. ಇದು ಸತ್ಯಾಸತ್ಯತೆ ಬಗ್ಗೆ ನೋಡಿ ಸ್ನೇಹಿತರೆ. ಇದ್ರ ಬಗ್ಗೆ ತಿಳಿಸ್ಕೊಡೋ ಒಂದು ಸಣ್ಣ ಮಾಹಿತಿ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.